ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 5 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಅನ್ನುವಂತ ಪ್ರಥಮ ಸ್ಥಾನ ಅನ್ನೋದು ಗೊತ್ತಾಗ್ತಾ ಇದೆ. 625ಕ್ಕೆ 625 ಅಂಕ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಧನುಷ್ಗೂ ಕೂಡ 625ಕ್ಕೆ 625 ಅಂಕ ಸಿಕ್ಕಿದೆ. ಚಿಕ್ಕಮಗಳೂರಿನ ವೃಂದಾಗೆ 625ಕ್ಕೆ 625 ಅಂಕ ಸಿಕ್ಕಿರೋದು. ದಾವಣಗೆರೆಯ ಭರತ್ ಕೂಡ 625 ಅಂಕಗಳನ್ನ ಪಡ್ಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಪ್ರಥಮ ಅನ್ನುವಂತ ಸಾಲಿನಲ್ಲಿ ಇವರು ಕೂಡ ಆಡ್ ಆಗಿದ್ದಾರೆ. ಒಟ್ಟು 5 ಜನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ರಿಸಲ್ಟ್ ನೋಡೋದ್ರಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಸದ್ಯ ಆ ಫಲಿತಾಂಶ ಪ್ರಕಟ ಆಗಿದ್ದು ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನೋಡ್ಕೊಳ್ತಾ ಇದ್ದಾರೆ. ಈಗ ಇದರಲ್ಲಿ ರ್ಯಾಂಕ್ ಪಡ್ಕೊಂಡವರು ಅಥವಾ ಫಸ್ಟ್ ರ್ಯಾಂಕ್ ಯಾರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈಗ ಟಾಪರ್ಸ್ ಬಗ್ಗೆ ಮಾಹಿತಿ ಅಪ್ಡೇಟ್ ಆಗ್ತಾನೆ ಇದೆ. ಕಾರಣ ಎಷ್ಟು ಮಕ್ಕಳು 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬರ್ತಾನೆ ಇದೆ. ನಾವು ಮೊದಲು ಹೇಳ್ತಾ ಇದ್ವಿ 3 ಜನ ಅಂತ, ಈಗ 5 ಜನ. ಇದೇ ರೀತಿಯಾಗಿ ಏರಿಕೆ ಆಗ್ತಾ ಇದೆ. ಇದು ಆಕ್ಚುಲಿ ಸಂತಸದ ವಿಚಾರನೆ. 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಂತ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿನೇ ಇದೆ. ಅಂದ್ರೆ ಎಲ್ಲೂ ಕೂಡ ಒಂದೇ ಒಂದು ಅಂಕನೂ ಆಚೆ ಈಚೆ ಆಗದೆ ಇರೋ ರೀತಿಯಾಗಿ ರಿಸಲ್ಟ್ ಬಂದಿರುವಂತದ್ದು. ಅದರಲ್ಲಿ ಟಾಪರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಟಾಪರ್ಸ್ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾನೆ ಇದೆ. ನೋಡಿ, ನಿಖರವಾಗಿ ಅಲ್ಲಿ ಗೊತ್ತಾಗ್ತಾ ಇಲ್ಲ. ಅದ್ರ ಬದಲಿಗೆ 5 ಜನ 10 ಜನ ಈ ರೀತಿ ಏರಿಕೆ ಆದ್ರೆ ನಮಗೂ ಕೂಡ ಖುಷಿನೇ. ಅಂದ್ರೆ ಅಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಚೆನ್ನಾಗಿ ಬರ್ತಿದ್ದಾರೆ ಅಂತ, ಒಂದ್ ಅಂಕನೂ ಎಲ್ಲೂ ಹೋಗಿಲ್ಲ, ಎಲ್ಲೂ ಕಳ್ಕೊಂಡಿಲ್ಲ ಅಂತ ಅಂದ್ರೆ ಅದು ಯಾವ ಮಟ್ಟಕ್ಕೆ ಎಕ್ಸಾಮ್ ಬರ್ದಿರ್ಬೇಕು. ಮತ್ತೆ 91% ಉತ್ತೀರ್ಣ ರಿಸಲ್ಟ್ ಸಿಕ್ಕಿರೋದು. ಬರೀ 9% ಎಲ್ಲೋ ಆಚೆ ಈಚೆ ಆಗಿರುವಂಥದ್ದಷ್ಟೇ, ಎಲ್ಲೋ ಫೇಲ್ ಆಗಿರೋದು, ಒಂದು ಸಬ್ಜೆಕ್ಟ್ ಹೋಗಿರೋದು, ಈ ರೀತಿ ಆಗಿರುವಂಥದ್ದು. ಉಳಿದಂತೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಪಾಸ್ ಆಗೋದ್ರ ಮೂಲಕ ತಮ್ಮ ಮನೆಗೆ ಶಾಲೆಗೆನೇ ಕೀರ್ತಿಯನ್ನ ತಂದಿದ್ದಾರೆ. ಅದರಲ್ಲೂ ಕೂಡ ನಾವು ರಿಸಲ್ಟ್ ನೋಡಿದಾಗ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿರುವಂಥದ್ದು. ನೋಡಿ, ಚಿಕ್ಕಮಗಳೂರಿನ ಬೃಂದಾಗೂ ಕೂಡ ಔಟ್ ಮಾರ್ಕ್ಸ್ ಸಿಕ್ಕಿದೆ. ದಾವಣಗೆರೆಯ ಭರತ್ಗೂ ಕೂಡ 625ಕ್ಕೆ 625 ಅಂಕ. ಹಾಸನದಲ್ಲಿ ಜಾಹ್ನವಿ ಮತ್ತೆ ಉತ್ಸವ್ ಪಾಟೀಲ್ ಇವರಿಬ್ರು ಕೂಡ 625 ಅಂಕಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ಇನ್ನು ಹಲವು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟು ಜನ ಅನ್ನೋದು ನಮಗೆ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದಾಗ ಗೊತ್ತಾಗುತ್ತೆ. ಎಷ್ಟು ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ. ಫೇಲ್ ಆಗೋದು ಅದೇನು ದೊಡ್ಡ ಇದಲ್ಲ, ಅದು ನ್ಯೂನತೆಗಳು ಬೇಕಾದಷ್ಟು. ಆದ್ರೆ ಮಕ್ಕಳು ಎಕ್ಸಾಮಿಗೆ ಬರಬೇಕು, ಫೇಲು ಪಾಸ್ ಅನ್ನೋದು ಆಮೇಲೆ ಬರ್ತದೆ ಅಂತೇಳಿ ಅಷ್ಟು ಡೆಪ್ತ್ ಆಗಿ ಮಾಡಿದ್ದೀನಿ. ಅದಕ್ಕೆ ನಾನು ಇಲಾಖೆಯವರಿಗೆ ತುಂಬ ಧನ್ಯವಾದಗಳನ್ನ, ಶಾಸಕರಿಗೆ, ಮಿನಿಸ್ಟರ್ಸಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ನಾನು ಪತ್ರ ಬರ್ತಿದ್ದೆ. ನೋಡಿ, ನೆಕ್ಸ್ಟ್ ಬಹಳ ಮುಖ್ಯ, ಅದೇ ಫಸ್ಟ್ ಪೇಜಲ್ಲಿ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಗರ್ಲ್ಸ್ ಅಂಡ್ ಬಾಯ್ಸ್. ಈ ಸತಿ ಗರ್ಲ್ಸ್ ಕೂಡ ಟಾಪರೇ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ವಿಶೇಷವಾಗಿ ಬಾಯ್ಸಿಗೆ ನಾನು ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೋಲಿಕೆ ಮಾಡಿರೋದು ಹೋದ ಸತಿ ಎಲ್ಲ 3 ಎಕ್ಸಾಮಿಗೆ. ನೋಡಿ, ಅಲ್ಲಿದೆ ಆಲ್ 3 ಎಕ್ಸಾಮ್ಸ್ ಅಂತ. ಯಾಕೆ ನನ್ನ ಟಾರ್ಗೆಟ್ ಇದ್ದಿದ್ದು ಮಕ್ಕಳಿಗೆ ಕೆಪಾಸಿಟಿ ಇದೆ 3 ಎಕ್ಸಾಮಲ್ಲಿ. ಸೊ 3 ಎಕ್ಸಾಮ್ನ ನೀವು ಬೀಟ್ ಮಾಡಲೇಬೇಕು ಅಂತ ಇಲಾಖೆಯಲ್ಲಿ ನಾವು ಟಾರ್ಗೆಟ್ ತಗೊಂಡ್ಕೊಟ್ವಿ. ಸೊ ಗರ್ಲ್ಸ್ ಆರ್ ನಂಬರ್ 1. ಬಟ್ ಐ ಆಮ್ ವೆರಿ ಹ್ಯಾಪಿ. ಬಾಯ್ಸ್ಗೆ ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸಲ್ಲಿ ಗರ್ಲ್ಸ್ ಅವರು 10% ಆಗಿದೆ. ಅಚೀವಿಂಗ್ 96% ಅವ್ರು ಅಚೀವ್ ಮಾಡಿದ್ದಾರೆ ಸಕ್ಸಸ್ನ. ಬಾಯ್ಸಿಗೆ ಏನು ಅವ್ರು 70